ಬಂದ ಆರೋಪಗಳು ಏನು ಕಡಿಮೆನಾ? ಹೇಳಿದ್ದು ನೂರಾರು ಹೆಣಗಳ ಕಥೆ. ತನಿಖೆಯ ಅಗ್ನಿಕುಂಡದಲ್ಲಿ ವಿಚಾರಣೆ ಹೋಮ ಆರಂಭವಾಗ್ತಾ ಇದ್ದ ಹಾಗೆ ಸತ್ಯ ಅಸತ್ಯಗಳ ನ್ಯಾಯ ನೀತಿಯ ನಿಜ ದರ್ಶನವಾಗಿದೆ. ಇವತ್ತು ಶ್ರೀ ಕ್ಷೇತ್ರದಲ್ಲಿ ಮಹಾಚಂಡಿಕಾ ಯಾಗ ನಡೆದಿದೆ. ಕ್ಷೇತ್ರವನ್ನು ಹೇಗಾದರೂ ಮುಗಿಸಬೇಕು, ಭಕ್ತರು ಬರುವಂಥದ್ದು ಮತ್ತು ಭಕ್ತರು ಸೇವೆ ಮಾಡುವಂಥದ್ದು ಅವರವರ ಭಕ್ತಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಹಾಚಂಡಿಕಾ ಯಾಗ ಪೂರ್ಣಾಹುತಿ. ಬೆಳ್ತಂಗಡಿಯ ಸಮಸ್ತ ಭಕ್ತ ವೃಂದದ ಪರವಾಗಿ ವಿಶೇಷ ಹೋಮ. ಅದೆಷ್ಟು ಅಪಪ್ರಚಾರ, ಏನೆಲ್ಲ ಷಡ್ಯಂತ್ರಗಳು, ಅದು ನ್ಯಾಯ ನೀತಿಯ ಧರ್ಮಸ್ಥಳದ ವಿರುದ್ಧ. ಅದೆಲ್ಲವೂ ತನಿಖೆಯಲ್ಲಿ ಇದೆಲ್ಲವೂ ಬುರುಡೆ ಎನ್ನುವುದು ಬಯಲಾಗ್ತಾ ಇದೆ. ಇವತ್ತು ಶ್ರೀ ಕ್ಷೇತ್ರದಲ್ಲಿ ಮಹಾಚಂಡಿಕಾ ಯಾಗ ಪೂರ್ಣಾಹುತಿ ಹಮ್ಮಿಕೊಳ್ಳಲಾಗಿದೆ. ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಉಪಸ್ಥಿತಿಯಲ್ಲಿ ಪೂರ್ಣಾಹುತಿ ಕಾರ್ಯ ನಡೆದಿದೆ. ಮಹಾಚಂಡಿಕಾ ಯಾಗಕ್ಕೆ ತಾಲೂಕಿನ ಎಲ್ಲ ಗ್ರಾಮಗಳ ವತಿಯಿಂದ ಫಲ ಪುಷ್ಪಗಳ ಸಮರ್ಪಣೆ ಮಾಡಲಾಗಿದೆ. ವೇದ ವಿದ್ವಜ್ಜನರ ಮೂಲಕ ಮಹಾಚಂಡಿಕಾ ಯಾಗ ನಡೆದಿದೆ. ಯಾಗದ ಪೂರ್ಣಾಹುತಿ ಬಳಿಕ ಬೃಹತ್ ಸತ್ಯದರ್ಶನ ಸಮಾವೇಶ ನಡೆದಿದೆ. ಶ್ರೀ ಕ್ಷೇತ್ರವನ್ನ ಮುಚ್ಚಬೇಕು, ಜನ ಬರಬಾರದು ಎಂದು ಷಡ್ಯಂತ್ರ. ಬೆಂಕಿಯಲ್ಲಿ ಬೆಂದಷ್ಟು ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ ಧರ್ಮಸ್ಥಳ. ಇನ್ನು ಸತ್ಯದರ್ಶನ ಸಮಾವೇಶದಲ್ಲಿ ಮಾತನಾಡಿದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಭಕ್ತರಿಗೆ ಸಂದೇಶ ನೀಡಿದ್ರು. ಇಷ್ಟು ದೊಡ್ಡ ಹೋಮ ನೋಡಿ ಸಂತೋಷವಾಗಿದೆ, ದೇವರಿಗೂ ತೃಪ್ತಿಯಾಗಿದೆ ಎಂದರು. ಕ್ಷೇತ್ರವನ್ನ ಮುಚ್ಚಬೇಕು, ಜನ ಇಲ್ಲಿಗೆ ಬರಬಾರದು ಎಂಬ ಉದ್ದೇಶದಿಂದ ಕೆಲ ಷಡ್ಯಂತ್ರಗಳು ನಡೆದಿದ್ರು. ಭಕ್ತಿಯಿಂದ ಜನ ಬರ್ತಾರೆ, ಅದನ್ನ ಯಾರೂ ತಡೆಯಲು ಸಾಧ್ಯವಿಲ್ಲ. ಚಿನ್ನವನ್ನ ಬೆಂಕಿಗೆ ಹಾಕಿದ್ರೆ ಅದು ಇನ್ನಷ್ಟು ಕಂಗೊಳಿಸುವಂತೆ ಧರ್ಮಸ್ಥಳವು ಈ ಸವಾಲಿನ ನಡುವೆ ಇನ್ನಷ್ಟು ಬೆಳಗ್ತಾ ಇದೆ ಅಂತ ಹೇಳಿದ್ರು. ಕ್ಷೇತ್ರವನ್ನು ಹೇಗಾದರೂ ಮುಗಿಸಬೇಕು, ಕ್ಷೇತ್ರದ ಆಗಬೇಕಂತ ಕಾರ್ಯಗಳನ್ನು ನಿಲ್ಲಿಸಬೇಕು. ಈಗ ಜನ ಬರಬಾರದು ಅಂತ ನಿಲ್ಲಿಸಲಿಕ್ಕೆ ಮನುಷ್ಯರಿಗೆ ಸಾಧ್ಯ. ಅದು ಮಂಜುನಾಥ ಸ್ವಾಮಿ ಅಣ್ಣಪ್ಪನ ಇಚ್ಛೆ. ಭಕ್ತರು ಬರುವಂಥದ್ದು ಮತ್ತು ಭಕ್ತರು ಸೇವೆ ಮಾಡುವಂಥದ್ದು ಅವರವರ ಭಕ್ತಿಯಿಂದ. ಇದನ್ನು ಈ ರೀತಿಯಾಗಿ ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ಯಾರು ಹೇಳಿದರೆ ಇದು ಚಿನ್ನವನ್ನು ಬೆಂಕಿಗೆ ಹಾಕಿದೆ ಅಂತ ಅವ್ರು ಹೇಳಿದೆ. ಹಾಗೆ ಅಂತ ಚಿನ್ನವನ್ನು ಬೆಂಕಿಗೆ ಹಾಕಿದರೆ ಹೇಗೆ ಮತ್ತೆ ಸ್ಫುಟವಾಗಿ ಅದು ಹೊಳ ಇರ್ತದೆ, ಅದೇ ರೀತಿ ಧರ್ಮಸ್ಥಳ ಕೂಡ ಬೆಂಕಿಗೆ ಬಿದ್ದಿದೆ. ಬೆಂಕಿಗೆ ಇನ್ನಷ್ಟು ಪ್ರಜ್ವಲಿಸಿದೆ. ಇದೇ ವೇಳೆ ಬುರುಡೆ ಕೇಸ್ ಪ್ರಸ್ತಾಪಿಸಿದ ಹೆಗ್ಗಡೆ ಅವರು ಪಾದಯಾತ್ರೆಯಿಂದ ಆರಂಭವಾದ ಸಾಂತ್ವನದ ಮಾತು ಚಂಡಿಕಾ ಯಾಗದವರೆಗೆ ತಲುಪಿದೆ. ಬೇರೆ ಬೇರೆ ಜಿಲ್ಲೆಯಿಂದ ಸಾವಿರಾರು ಜನ ಬಂದು ಬೆಂಬಲ ತೋರಿದ್ದಾರೆ. ಬೆಳ್ತಂಗಡಿ ತಾಲೂಕು ಜನತೆ ಬಂದು ಕೃತಜ್ಞತೆ ತೋರಿದ್ದೀರಿ ಎಂದರು. ಇನ್ನು ಎಸ್ಐಟಿ ರಚಿಸಿದ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ ಹೆಗ್ಗಡೆ ಎಸ್ಐಟಿ ಮಾಡದೇ ಇದ್ರೆ ಸತ್ಯ ಹೊರಗೆ ಬರ್ತಾ ಇರಲಿಲ್ಲ ಎಂದರು. ಸರ್ಕಾರಕ್ಕೆ ನಾನು ವಿಶೇಷವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ಮಾಡಿದ್ದಕ್ಕಾಗಿ ವಿಶೇಷವಾಗಿ ನಾನು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕೆಂದರೆ SIT ಮಾಡದೇ ಇದ್ದಿದ್ದರೆ ಇಷ್ಟು ಸತ್ಯ ಹೊರಗೆ ಬರ್ತಿರಲಿಲ್ಲ. SIT ಮಾಡಿದ್ರಿಂದ ಸತ್ಯ ಹೊರಗೆ ಬಿದ್ದು. ಕಳೆದ 2 ದಿನಗಳಿಂದ ಮನಸ್ಸಿಗೆ ಶಾಂತಿ ಇರಲಿಲ್ಲ ಅಂತ ಹೇಳ್ಕೊಂಡ ಡಾಕ್ಟರ್ ಹೆಗ್ಗಡೆ ಈಗ ಇನ್ನಷ್ಟು ಸಾಮಾಜಿಕ ಸೇವಾ ಕಾರ್ಯಗಳನ್ನ ಕೈಗೊಳ್ಳುವ ಯೋಜನೆ ರೂಪಿಸ್ತಾ ಇದ್ದೇನೆ ಎಂದರು. ಹೆಗ್ಗಡೆ ಅವರ ಈ ಭಾವನಾತ್ಮಕ ಸಂದೇಶ ಧರ್ಮಸ್ಥಳದ ಭವಿಷ್ಯದ ಕಾರ್ಯಕ್ಕೆ ಹೊಸ ದಿಕ್ಕು ತೋರಿಸಿದೆ. ಕಿರಣ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.